ಕೇವಲ ತಂದಿಲ್ಲ, ತಂದದರ ಜೊತೆಗೆ ನಮಗೆ ಎಲ್ಲ ರೀತಿಯಿಂದ ಎಲ್ಲವನ್ನು ತಾನೇ ಒದಗಿಸಿ ತಾನೇ ನಿಂತು ನಮ್ಮೊಳಗೆ ನಿಂತು ಕ್ರೀಡೆಯಾಡಿ ಪ್ರೇರಣೆ ಪ್ರೇರಕ ಪ್ರತಿಯೊಂದು ತಾನೇ ಆಗಿ ನಿಂತು ನಮಗೇನಂತಂದರೆ ಚೇಷ್ಟಾಪ್ರದನಾಗಿ ನಮ್ಮ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಆ ಕರ್ಮ ಫಲವನ್ನು ನಮಗೆ ಉಣಿಸ್ತಾ ಇದ್ದಾನೆ. ಇದು ಎಲ್ಲ ನೋಡೋದಾದರೆ ಮೊಟ್ಟ ಮೊದಲಿಗೆ ಅವನ ಸೃಷ್ಟಿಗೆ ತಂದದ್ದೇ ನಮಗೆ ಕರುಣೆಯಿಂದ. ಅದು ಹೆಂಗೆ ಸೃಷ್ಟಿಗೆ ತಂದದ್ದು ಕರುಣೆಯಿಂದ ಅಂತಂದ್ರೆ ನೋಡಿ, ಅತ್ಯಂತ ಸೂಕ್ಷ್ಮ ಜೀವಕ್ಕೆ ಏನೇನೇನೇನು ಸಾಧನೆಗೆ ಸಾಧ್ಯನೇ ಇಲ್ಲ. ಒಂದು ಕುದುರೆ ಬಾಲದ ಕೊನೆ ಕೂದಲು 1000 ಭಾಗ ಮಾಡಿದ್ರೆ ಅಷ್ಟು ಸಣ್ಣ ಜೀವಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ? ಅಲ್ಪ ಪರಮಾಣುವಿನ ಒಂದೊಂದು ಗುಂಡು ಸೂಜಿ ತಲೆಯ ಹಿಡಿದ್ರೆ ಅದರ ಮೇಲೆ ಸಾವಿರಾರು ಜೀವಗಳು ಕೊಡ್ತಾವಂತೆ. ಅಂತಹ ಅಲ್ಪ ಯೋಗ್ಯತೆ, ಅಲ್ಪ ಪರಮಾಣು ಅಥವಾ ಒಂದು ಅಲ್ಪ ಪ್ರಪೋರ್ಷನ್ ಅಂತಹ ಜೀವಿಗೆ ಸಾಧನೆ ಮಾಡಲಿಕ್ಕೆ ಏನು ಸಾಧ್ಯನೇ ಇಲ್ಲಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕಾಗಿ ಸಾಧನೆಗಾಗಿ ಈ ಶರೀರವನ್ನು ಕೊಟ್ಟಿದ್ದಾನೆ. ಈ ಶರೀರವನ್ನು ಕೊಟ್ಟು ಸ್ಥೂಲ ಶರೀರ, ಅದು ಕೂಡ 24 ತತ್ವಾಭಿಮಾನಿಗಳು ಮತ್ತೇನಂತಂದರೆ ಇಲ್ಲದೆ ಹೋದರೆ ಇದು ಜಡ. ಆ ಜೀವಕ್ಕೆ ಒಂದು ಕಳೆ ತುಂಬೋದೇ ಪ್ರಾಣದೇವರು ಹಾಗೂ ಶ್ರೀಹರಿ ತತ್ವಾಭಿಮಾನಿ ದೇವತೆಗಳು. ಮತ್ತು ಕೇವಲ ದೇಹ ಕೊಟ್ಟಿಲ್ಲ, ಅದರ ಜೊತೆಗೆ ಇಂದ್ರಿಯಗಳನ್ನು ಕೊಟ್ಟ, ಇಂದ್ರಿಯಾಭಿಮಾನಿಗಳನ್ನು ಕೊಟ್ಟ. ಮತ್ತೇನಂತಂದರೆ ಅದರಿಂದ ಏನಾಯಿತು ನಮಗೆ ಅಂತಂದರೆ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳೆಲ್ಲ ನಾವು ನೋಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ಕರುಣವೇ ಜ್ಞಾನ. ಅಥವಾ ಜ್ಞಾನ ನಮಗೇನು ನೀನು ಏನು ಜ್ಞಾನ ಕರುಣಿಸಿದೆ ಅದು ನಿನ್ನ ಕರುಣೆಯಿಂದ ಅಂತ ಒಂದು ದೃಷ್ಟಿ. ಅಥವಾ ಅವನ ಹೆಸರೇ ಜ್ಞಾನ. ಯಾಕಂದರೆ ಜ್ಞಾನಾನಂದ ಸ್ವರೂಪ ಸ್ವಾಮಿ. ನಾವು ನಾರಾಯಣ, ರಾಮ, ಕೃಷ್ಣ, ವೇದವ್ಯಾಸ, ನರಹರಿ ಇದೆಲ್ಲ ನಾವು ರೂಪಗಳ ಚಿಂತನೆ ಮಾಡ್ತೀವಿ. ಆದರೆ ಮುಖ್ಯವಾಗಿ ಯದ್ಯಪಿ ಅವನ ದೇಹ ಯಾವ ರೀತಿ ಅಂತಂದರೆ ಜ್ಞಾನಾನಂದ ಸ್ವರೂಪವಾಗಿ ಹುಟ್ಟಿದ್ದು. ಅದಕ್ಕೆ ನಿನ್ನ ಕರುಣವೇ ಜ್ಞಾನ ಅಂತ ಮೊಟ್ಟ ಮೊದಲಿನ ಸಾಲಿನಲ್ಲಿ ಅವನ ಕರುಣೆ ಅಥವಾ ಅವನ ಕರುಣೆಯಿಂದಲೇ ನಮಗೆ ಅವನ ವಿಷಯಕವಾಗಿ ಜ್ಞಾನ ಅಂತ ಕೂಡ ನಾವು ಅರ್ಥೈಸ್ಕೋಬೇಕು. ಯಾಕಂದರೆ ಅವನಾಗಿ ಅವನ ವಿಷಯವನ್ನು ತೋರಿಸಿಕೊಟ್ರೆ ಅಥವಾ ಅವನಾಗಿ ಅವನ ವಿಷಯವನ್ನು ನಮಗೆ ತಿಳಿಸಿದರೆ ನಮಗೆ ಅವನ ಬಗ್ಗೆ ಜ್ಞಾನ ಉಂಟು, ಸಾಧನೆ ಉಂಟು. ಯಾಕಂದರೆ ಅವನ ಗುಣರೂಪ ಕ್ರಿಯೆಗಳನ್ನು ತಿಳ್ಕೊಳ್ಳೋದೇ ನಮಗೆ ಸಾಧನೆ. ಭೂಮಿಗೆ ಬಂದ ಮೇಲೆ, ಸೃಷ್ಟಿಗೆ ಬಂದ ಮೇಲೆ ನಮಗೆ ಇರೋದು 3: ಜೀವ, ಈಶ ಹಾಗೂ ಜಡ. ಜಡಕ್ಕೆ ಸಾಧನೆ ಇದೆ, ಅದರ ತಾರತಮ್ಯ ಇಲ್ಲ, ಸಾಧನೆ ಅಳತೆ ಇಲ್ಲ. ಜಡಕ್ಕೂ ಕೂಡ ಸಾಧನೆ ಉಂಟು. ಆದರೆ ಜೀವ ಹಾಗೂ ಈಶ ಈ ಎರಡರಲ್ಲಿ ನಾವು ನೋಡಿದರೆ ಭಗವಂತನ ವಿಷಯಕವಾಗಿ ನಾವು ಎಷ್ಟು ವೇದಗಳೆಲ್ಲ ಹೇಳ್ತವೆ, ಸಮಗ್ರ ಯಾವುದಕ್ಕೂ ನಿಲ್ಕದವನು ಅಂತ ಕೂಡ ಹೇಳ್ತೇವೆ. ಅಂಥವನನ್ನು ನಾವು ಏನು ನೋಡಬಲ್ಲಿವಿ, ಏನು ಕಾಣಬಲ್ಲಿವಿ? ಕೇವಲ ನನ್ನನ್ನು ಮಾತ್ರ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ನನ್ನ ಒಂದು ಭಗವಂತನ ವಿಷಯಕವಾಗಿ ನಾವು ವಿಚಾರ ಮಾಡಿದಾಗ ನನ್ನ ಒಂದು ಜ್ಞಾನ ಸೀಮಿತವಾಗಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಉಂಟು. ಅದಕ್ಕೆ ನನ್ನನ್ನು ನಾನು ತಿಳಿಬೇಕು. ಅದಕ್ಕೆ ದಾಸರಾಯರು ಹೇಳ್ತಾರೆ, ತನ್ನನ್ನು ತಾನು ತಿಳಿದರೆ ಇನ್ನೇನು ಅಂತ. ಅದು ನಿಜ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಕು. ನಮ್ಮ ಯೋಗ್ಯತೆ ಅಥವಾ ನಮ್ಮ ಒಂದು ಭಗವಂತನ ಅನುಗ್ರಹ ನಮ್ಮ ಮೇಲೆ ಎಷ್ಟು ಇದೆ, ಇದು ಎಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಕು. ಹೀಗಾಗಿ ಅವನ ವಿಷಯಕವಾದ ಜ್ಞಾನವನ್ನು ಅವನೇ ನಮಗೆ ಕೊಡಬೇಕು. ಯಾವ ರೀತಿ ಕೊಡ್ತಾನೆ ಜ್ಞಾನ ಅಂತಂದ್ರೆ ಜ್ಞಾನ ಯಾವ ರೀತಿ ಕೊಡ್ತಾನೆ ಅಂತಂದ್ರೆ ಮೊದಲು ಕರ್ಮಯೋಗಿ ಆಗಬೇಕು. ಕರ್ಮ ಅಂತಂದರೆ ಇದು ಸುಮ್ಮನೆ ನೋಡಲಿಕ್ಕೆ ಚಿಕ್ಕದಾದ ಮಟ್ಟತಾಳ ಅಂತಿದೆ. ಆದರೆ ಇದರಲ್ಲಿ ಎಷ್ಟು ಅಡಗಿದೆ ಅಂತಂದರೆ ಅರ್ಥ ಬಿಡಿಸ್ಕೊಂಡು ಹೋದರೆ ಬಹಳ ದೊಡ್ಡ ವಿಷಯ ಇದು. ಅವನ ಕರುಣೆಯಿಂದ ಅವನ ಬಗ್ಗೆ ತಿಳಿಸಿದ್ರೆ ಮಾತ್ರ ನಮಗೆ ಜ್ಞಾನ ಉಂಟು. ಈ ಜ್ಞಾನ ನಮಗೆ ಹೆಂಗೆ ಬರ್ತದ ಅಂತಂದರೆ ಕರ್ಮದಿಂದ ನಮಗೆ ಜ್ಞಾನ ಹುಟ್ಟುತ್ತದೆ. ಕರ್ಮ ಅಂತಂದರೆ ಮೊದಲು ಭಗವಂತನ ವಿಷಯಕವಾಗಿ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ, ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಕೇವಲ ಕರ್ಮ ಮಾಡೋದಲ್ಲ. ಅದಕ್ಕೆ ಕರ್ಮಶ್ರೇಷ್ಠನೋ ಜ್ಞಾನ ಶ್ರೇಷ್ಠನೋ ಅಂತ ಕೇಳಿದಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜ್ಞಾನಪೂರ್ವಕ ಕರ್ಮ ಶ್ರೇಷ್ಠ, ಕರ್ಮಣ ಜ್ಞಾನಮಾಪ್ನೋತಿ, ಜ್ಞಾನೇನ ಅಮೃತಿ ಭವತಿ. ಅಂದರೆ ಕರ್ಮದಿಂದ ಜ್ಞಾನ ಹುಟ್ಟುತ್ತದೆ, ಕ್ರಮೇಣವಾಗಿ ಹುಟ್ಟುತ್ತದೆ. ಅದು ಒಮ್ಮೆಗೆ ಬರೋದು ಸಾಧ್ಯ ಇಲ್ಲ. ಕರ್ಮದಿಂದ ಜ್ಞಾನ ಬರ್ತದೆ, ಜ್ಞಾನದಿಂದ ನಮಗೇನಂತಂದರೆ ಮೋಕ್ಷ. ಜ್ಞಾನೇನ ಅಮೃತಿ ಭವತಿ ಅಂದರೆ ಅಮೃತ ಅಂದರೆ ಮೋಕ್ಷದ ದಾರಿ ನಮಗೆ ಸಿಗ್ತದೆ. ಅದಕ್ಕೆ ನಿನ್ನ ಕರುಣವೇ ಜ್ಞಾನ, ನಿನ್ನ ಕರುಣವೇ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಕೂಡ ಬರಲಿಕ್ಕೆ ಭಗವಂತನಲ್ಲಿ ಭಕ್ತಿ ಬರಬೇಕಾಯಿತು ಅಂತಂದರೆ ಅವನೇ ಒಳಗೆ ನಿಂತು ಅದನ್ನು ಪ್ರೇರಣೆ ಮಾಡಬೇಕು. ಹೊರತಾಗಿ ಭಕ್ತಿ ಯದ್ಯಪಿ ಎಲ್ಲ ಜೀವಿಗಳಲ್ಲಿ ಒಳಗಡೆ ಅಂತರ್ಗತವಾಗಿ ಇರ್ತದೆ. ಆದರೆ ಅದಕ್ಕೆ ಬೇಕಾದ ಪರಿಸರ, ಅದಕ್ಕೆ ಬೇಕಾದ ಅನುಕೂಲತೆಗಳು
ಅದಕ್ಕೆ ಮುಖ್ಯವಾಗಿ ಈ ಜ್ಞಾನಕ್ಕೆ ಬೇಕಾದ ಯಥಾರ್ಥವಾದ ಜ್ಞಾನ. ಕೇವಲ ಇಲ್ಲಿ ಜ್ಞಾನ ಅಂತ ನಾವು ಚಿಂತನೆ ಮಾಡಬಾರ್ದು. ದಾಸರಾಯರು ಹೇಳಿದ ಮಾತು ಇಲ್ಲಿ ಯಥಾರ್ಥ ಜ್ಞಾನ, ಭಗವಂತನ ವಿಷಯಕವಾಗಿ ಯಥಾರ್ಥ ಜ್ಞಾನ ಬೇಕು. ಅಲ್ಲಿ ನಮಗೆ ಯಾರು ಕೊಡಬೇಕು ನಮಗಂಥ ಜ್ಞಾನ ಅಂತಂದ್ರೆ ಅಲ್ಲಿ ನಮಗೆ ಗುರುಗಳು ಕೊಡಬೇಕು. ಆ ಗುರುವಿನ ಮುಖಾಂತರ ನಮಗೆ ಜ್ಞಾನ ಬರಬೇಕು. ಅದು ಮಾತ್ರ ಯಥಾರ್ಥ ಜ್ಞಾನ ಇರುತ್ತೆ. ಯಾಕಂದರೆ ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡ್ರೆ ಏನೇನೋ ತಪ್ಪು ಭಾವಿಸಲಿಕ್ಕೆ ಉಂಟು. ಆ ದೃಷ್ಟಿಯಿಂದ ನೋಡೋದಾದರೆ ಈ ಕರುಣೆಯಿಂದ ಭಗವಂತ ಗುರುವನ್ನು ನಮಗೆ ಕರುಣಿಸಿ ಕೊಡ್ತಾನೆ. ಅದಕ್ಕೆ ನಿನ್ನ ಕರುಣವೇ ಜ್ಞಾನ ಅಂದರೆ ನೀನು ಒಂದು ದೃಷ್ಟಿಯಿಂದ ಜ್ಞಾನ ಮಾರ್ಗ ತೋರಿಸ್ಲಿಕ್ಕಾಗಿ ಒಬ್ಬ ಗುರುವನ್ನು ಕೊಡ್ತೀಯ. ಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ. ಯದ್ಯಪಿ ಕೃಷ್ಣನೇ ಜಗತ್ತಿಗೆ ಗುರು ಇಲ್ಲ ಅಂತಲ್ಲ, ಆದರೆ ಒಬ್ಬ ಸ್ವರೂಪೋದ್ಧಾರಕವಾದ ಒಬ್ಬ ಗುರುವನ್ನು ಪ್ರತ್ಯಕ್ಷವಾಗಿ ಅವನು ನಮ್ಮ ಮುಂದೆ, ನಾವು ಅವನ ಮುಂದೆ ಕುಳಿತು ನಮಗೆ ಉಂಟಾದ ಪ್ರಶ್ನೆಗಳ ಒಂದು ಸಂಶಯಗಳನ್ನು, ವಿಪರೀತಗಳನ್ನು, ಅಜ್ಞಾನಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ನಮಗೆ ಗುರು ಯಥಾ ಯೋಗ್ಯತೆ ನಮಗೆ ತಕ್ಕಂಥ ಗುರು ಬೇಕು. ಯಾಕಂದರೆ ನನಗೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವಿಷಯಗಳು ನಮಗೆ ಅಲ್ಪ ಮಟ್ಟಿಗೆ ನಿಲ್ಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುವಿನ ಮುಖಾಂತರ ನಮಗೆ ತಿಳಿಲಿಕ್ಕಾಗ್ತದೆ. 6 ಶಾಸ್ತ್ರವ ಓದಿದರೇನು, 100 ಪುರಾಣವ ತಿಳಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತ. ಅಂದರೆ ಗುರುವಿನಿಂದ ನಮಗೆ ಬಂದ ಜ್ಞಾನ ಬಹಳ ಶ್ರೇಷ್ಠವಾದ ಜ್ಞಾನ. ಅದಕ್ಕೆ ನಿನ್ನ ಕರುಣವೇ ಭಕ್ತಿ. ಭಕ್ತಿ ಈ ಜ್ಞಾನ ಭಕ್ತಿ ಅನ್ನೋವೇನಂತಂದ್ರೆ ಒಂದೇ ನಾಣ್ಯದ 2 ಮುಖಗಳು. ಮೊದಲು ಭಕ್ತಿ ಉಂಟೋ ಹಾಗೂ ಜ್ಞಾನ ಉಂಟೋ ಅಂತಂದರೆ ಮೊದಲಿಗೆ ನೋಡೋದಾದರೆ ಒಳಗಡೆ ಜೀವಿಯ ಒಳಗಡೆ ಸ್ವಲ್ಪ ಸಾಮಾನ್ಯ ಜ್ಞಾನ ಇರ್ತದೆ. ಆಯಿತಾ. ಒಂದು ತೃಣದಿಂದ ಹಿಡಿದು ಬ್ರಹ್ಮದೇವರವರೆಗೂ ಜ್ಞಾನದಲ್ಲಿ ತಾರತಮ್ಯ ಇದೆ. ಸಾಮಾನ್ಯ ಜ್ಞಾನ ಅಂತಂದ್ರೆ ಸಾಮಾನ್ಯವಾಗಿ ಬದುಕಲಿಕ್ಕಾದರೂ ಜೀವಿಗಳಿಗೆ ಜ್ಞಾನವನ್ನು ಕೊಟ್ಟಿರ್ತಾನೆ. ತೃಣದಿಂದ ಎಲ್ಲ ಜೀವಿಗಳಿಗೂ ತಮಗೆ ಬೇಕಾದ ಒಂದು ಆಹಾರಗಳನ್ನಾಗಲಿ, ತಮ್ಮ ಒಂದು ಚಟುವಟಿಕೆಗಳು ಕ್ರಿಯಾಶೀಲರಾಗಿರಲಿಕ್ಕೆ ಎಲ್ಲ ಚಟುವಟಿಕೆಗಳಿಗೆ ಕೂಡ ಜ್ಞಾನವನ್ನು ಸ್ವಾಮಿ ಕೊಟ್ಟಿರ್ತಾನೆ. ನಾವು ಕೇವಲ ನಮ್ಮ ಮನುಷ್ಯರು ಅಥವಾ ಅಧ್ಯಯನ ಜ್ಞಾನ ಅಂದರೆ ನಾವು ವೇದ ಅಧ್ಯಯನ ಹಾಗೂ ನಮ್ಮ ಲೌಕಿಕದ ಜ್ಞಾನ ಅಂತ ತಿಳಿಬಾರ್ದು. ಅವು ತಮ್ಮ ತಮ್ಮ ರಕ್ಷಣೆ, ತಮ್ಮ ತಮ್ಮ ಆಹಾರ ಹುಡುಕಿಕೊಂಡು ಪಕ್ಷಿ ಪ್ರಾಣಿಗಳು ಕೂಡ ಪ್ರಕೃತಿಯಲ್ಲಿ ನೋಡೋದಾದರೆ ಅನೇಕ ಜೀವಿಗಳಿಗೆ ಕೂಡ ಜ್ಞಾನ ಅವನೇ ಕೊಟ್ಟದ್ದು. ಅದು ಸಾಮಾನ್ಯ ಜ್ಞಾನ ಅಂತಂದರೆ ಬದುಕಲಿಕ್ಕೆ ಬೇಕಾದ, ಅದು ಉಪಜೀವನಕ್ಕೆ ಬೇಕಾದ ಜ್ಞಾನವನ್ನು ಸ್ವಾಮಿ ಕೊಟ್ಟಿರ್ತಾನೆ. ನಿನ್ನ ಕರುಣವೇ ಭಕ್ತಿ. ಇಲ್ಲಿ ನಾವು ನೋಡಬೇಕಾದ್ರೆ ಭಕ್ತಿ ಅನ್ನೋದೇನಂತಂದರೆ ಮನ ವಿಕಾಸವಾದಾಗ ಮನುಷ್ಯನಿಂದ ಬರ್ತದೆ ಭಕ್ತಿ. ಮನಸ್ಸು ವಿಕಾಸವಾಗಬೇಕು. ಮನುಷ್ಯನಿಂದ ಅಂತಿರಲ್ಲ, ಮತ್ತು ಕೆಲವು ಪ್ರಾಣಿಗಳಲ್ಲೂ ಇದೆಯಲ್ಲ ಅಂತಂದರೆ ಯದ್ಯಪಿ ಅದು ಶಾಪದಿಂದ ಅಥವಾ ವರದಿಂದ ಮಾತ್ರ ಪ್ರಾಣಿಗಳಾಗಿರ್ತವೆ. ಆ ದೃಷ್ಟಿಯಿಂದ ಅವಕ್ಕೆ ಪೂರ್ವಜನ್ಮದ ಸಂಚಿತವಾದ ಒಂದು ಕರ್ಮದಿಂದ ಅದಕ್ಕೆ ಜ್ಞಾನ ಇರ್ತದೆ. ಅದರಿಂದ ಭಕ್ತಿ ಬರ್ತದೆ. ನಾವು ನೋಡ್ತೀವಿ ಜಿಂಕೆ ಕಥೆ ಹಾಗೂ ಗಜೇಂದ್ರನ ಕಥೆ, ಅವೆಲ್ಲ ಪ್ರಾಣಿಗಳೇ. ಆದರೂ ಕೂಡ ಅವುಗಳಲ್ಲಿ ಕೂಡ ಭಕ್ತಿ ಜಾಗೃತಿ ಆಗ್ತದೆ. ಯಾಕೆ ಅಂತಂದರೆ ಪೂರ್ವಜನ್ಮದ ಸಂಚಿತದಿಂದ. ಆ ರೀತಿ ಈ ಜ್ಞಾನ ಹಾಗೂ ಭಕ್ತಿ ಅನ್ನೋದೇನಂತಂದರೆ 2 ಒಂದಕ್ಕೊಂದು ಪೂರಕ ಅಂತ ಹೇಳಬಹುದು. ಅದರ ಜೊತೆಗೆ ಎಷ್ಟೆಷ್ಟು ನಮಗೆ ಜ್ಞಾನ ಬೆಳೀತಾ ಹೋಗ್ತದೋ ಅಷ್ಟಷ್ಟು ನಮಗೆ ಭಕ್ತಿ ಹೆಚ್ಚಾಗಲಿಕ್ಕೆ ಸಾಧ್ಯ. ಅಂದರೆ ಭಕ್ತಿಯ ತೀವ್ರತೆ ಹೆಚ್ಚಾಗಿ ಭಗವಂತನನ್ನು ಕಾಣಬೇಕೆನ್ನುವ ಹಂಬಲ ನಮಗೆ ಹೆಚ್ಚಾಗ್ತಾ ಹೋಗ್ತದೆ. ನಿನ್ನ ಕರುಣವೇ ವಿರಕ್ತಿ. ನೋಡಿ, ವಿರಕ್ತಿ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಇಲ್ಲದ ವೈಷ್ಣವನೇ ಅಲ್ಲ. ಯಾಕೆ ಅಂತಂದರೆ ಯಾವುದೇ ವಿಷಯವನ್ನು ಸ್ವಾಮಿ ಕೊಟ್ಟದ್ದನ್ನು ಎದೃಚ್ಛಾ ಲಾಭ ಅಂತ ನಾವು ಸ್ವೀಕಾರ ಮಾಡಬೇಕು ಹೊರತಾಗಿ ಇಲ್ಲದ್ದನ್ನು ಬಯಸಬಾರ್ದು. ಆ ದೃಷ್ಟಿಯಿಂದ ವೈಷ್ಣವನಲ್ಲಿ ಯಾವಾಗಲೂ. ಆಮೇಲೆ ನಮ್ಮ ಗುರುಗಳು ಹೇಳ್ತಾಯಿದ್ರು, ವೈರಾಗ್ಯ ಅನ್ನೋದು ಬರೆಸ್ಕೊಳ್ಳೋದಲ್ಲ, ಅದು ತನ್ನಿಂದ ತಾನೇ ಒಳಗಡೆ ಹುಟ್ಟಬೇಕು. ಈ ವೈರಾಗ್ಯ ಅಂದರೆ ಏನು ಅಂತಂದರೆ ಗೋಪಾಲದಾಸರು ಹೇಳ್ದಂಗೆ ವೈರಾಗ್ಯ ಮಾರ್ಗ ಕೇಳೋದ ದಾರಿದ್ರ್ಯ ಮಾರ್ಗ. ಅಂದರೆ ನಾವು ಹೇಳ್ತೀವಿ ವೈರಾಗ್ಯ ಅಂದರೆ ನನಗೆ ಇಲ್ಲ, ಇವತ್ತು ನನಗೇನೋ ಸಂಪತ್ತು ಇಲ್ಲ, ನನಗೆ ಧನಧಾನ್ಯ ಇಲ್ಲ, ನನಗೆ ಏನಂತಾರೆ ಮನೆ ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ಇಲ್ಲ ಅಂತ ನಾನು ವೈರಾಗ್ಯ ತಾಳೋದು ಅಂತ ಅರ್ಥ ಅಲ್ಲ. ವೈರಾಗ್ಯ ಅಂತಂದರೆ ಎಲ್ಲದರ ಮೇಲೆ ವಿಷಯದ ವಸ್ತುಗಳ ಬಗ್ಗೆ ಅದು ಇದ್ದರೆ ಅದನ್ನು ಅನುಭವಿಸಬೇಕು, ಇಲ್ಲದೆ ಹೋದರೆ ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಕೂಡ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಇವತ್ತಿನ ಒಂದು ಶೀಲವಂಚ ವೃತ್ತಿ ಮೊದಲಾದ ಉಪಜೀವನಕ್ಕೆ ಎಷ್ಟು ಬೇಕು ಬ್ರಾಹ್ಮಣ ಅಷ್ಟು ಸಿಕ್ಕರೆ ಸಾಕು ಅಂತೆ ವೈರಾಗ್ಯ ಇರಬೇಕು. ಅದಕ್ಕೆ ನಿನ್ನ ಕರುಣೆಯಿಂದ ವೈರಾಗ್ಯ ಹುಟ್ಟಲಿಕ್ಕೆ ಸಾಧ್ಯ. ಸುಮ್ಮನೆ ಇಂತಹ ವಿಶೇಷವಾದ ಏನಂತಾರೆ ಮನುಷ್ಯನಲ್ಲಿ ಬರಬೇಕಾದ ವೈರಾಗ್ಯ ಏನಂತಂದರೆ
ಮನೆ ಮಡದಿ ಮಕ್ಕಳು ಮಾತಾ ಪಿತೃ ಇವರೆಲ್ಲರಿಗಿಂತ ಭಗವಂತನಲ್ಲಿ ಅತ್ಯಂತ ಸ್ನೇಹ ಮಾಡೋದೇ ಭಕ್ತಿ. ಆ ಭಕ್ತಿಯಿಂದನೇ ನಮಗೆ ಮೋಕ್ಷ. ಆ ಭಕ್ತಿ ಬರಬೇಕಾದ್ರೆ ಮೊದಲು ಇವರೆಲ್ಲರ ಮೇಲೆ ವೈರಾಗ್ಯ ಹುಟ್ಟಬೇಕು ನಮಗೆ. ಅಂದರೆ ಸಂಸಾರ ಹೇಯ ಎಷ್ಟು ನಾವು ಅನುಭವಿಸಿದರೂ, ಇಂದ್ರಿಯಗಳಿಂದ ನಾವು ಎಷ್ಟು ಸುಖ ಅನುಭವಿಸಿದ್ರು ಕೂಡ ಅದು ಹೋಮಕ್ಕೆ ತುಪ್ಪ ಎರೆದಂತೆ. ಎಷ್ಟೆಷ್ಟು ತುಪ್ಪ ಹಾಕ್ತಾ ಹೋಗ್ತೀವೋ ಅಷ್ಟಷ್ಟು ಇಂದ್ರಿಯ ಇದು ಅಗ್ನಿ ಪ್ರಜ್ವಲನ ಜಾಸ್ತಿ ಆಗ್ತದಲ್ಲ, ಅದರಂತೆ ನಮಗೆ ಎಷ್ಟೆಷ್ಟು ಇಂದ್ರಿಯಗಳು ಸುಖ ಅನುಭವಿಸ್ತಾ ಹೋಗ್ತೀವೋ ಅದು ಮತ್ತೆ ಮತ್ತೆ ಅದನ್ನೇ ಬಯಸ್ತದೆ. ಹೀಗಾಗಿ ನಾವೇನಂತಂದರೆ ವಿರಕ್ತಿ ಯಾವುದೇ ವಿಷಯಗಳ ಬಗ್ಗೆ ವೈರಾಗ್ಯ ಬೇಕು. ವೈರಾಗ್ಯ ಅಂತಂದರೆ ಸಂಸಾರ ಬಿಟ್ಟು ಹೋಗೋದು ಅಂತಲ್ಲ. ಧನವ ಬಿಟ್ಟ ಗೂಗೆ ಕಾಡಿನಲ್ಲಿ ಸೇರಿತು ಅದಕ್ಕೆ ವೈರಾಗ್ಯ ಹುಟ್ಟಿತೆ ಅಂತ ಕೇಳ್ತಾರೆ ಗೋಪಾಲದಾಸರು. ವೈರಾಗ್ಯದ ಮಾರ್ಗ ಅದು ಅಲ್ಲ. ಭಗವಂತನನ್ನು ಚಿಂತನೆ ಮಾಡ್ತಾ ಅವನು ಏನು ಕೊಟ್ಟಿದ್ದಾನೋ, ಅವನು ನಮಗೇನು ನಮ್ಮ ಕರ್ಮಕ್ಕನುಗುಣವಾಗಿ ಏನು ನಮಗೆ ಪ್ರಾಪ್ತಿ ಇದೆಯೋ ಅದರಲ್ಲಿ ಮಾತ್ರ ನಾವು ಸುಖ ಹೊಂದಬೇಕು, ಅಥವಾ ಹೆಚ್ಚಿನ ಒಂದು ಅಪೇಕ್ಷೆಗಳನ್ನು ಇಡಬಾರ್ದು ಅನ್ನೋ ದೃಷ್ಟಿಯಿಂದ ಕಮಲಪತ್ರದಂತೆ ನಾವು ಸಂಸಾರದಲ್ಲಿ ಇದ್ದು ಇಲ್ಲದಂತೆ ಇರಬೇಕನ್ನೋದೇ ವೈರಾಗ್ಯ ಅಂತ ಹೇಳ್ತಾರೆ. ನಿನ್ನ ಕರುಣವೇ ಧರ್ಮ. ನೋಡ್ರಿ, ಧರ್ಮ ಅಂದ್ರೆ ಅರ್ಥ ಏನು ಇಲ್ಲಿ? ನಿನ್ನ ಕರುಣೆಯಿಂದಲೇ ಧರ್ಮ, ಅಥವಾ ನೀನೇ ಧರ್ಮನಾಮಕ. ನೀನು ಕರುಣೆ ಧರ್ಮ ಅನ್ನೋ ಅರ್ಥ ಇಲ್ಲಿ ಏನಂತಂದರೆ ಒಂದು ಚೌಕಟ್ಟು ಇದೆ ನಮಗೆ. ಯಾವುದೇ ಒಂದು ಕರ್ಮಗಳನ್ನು ಮಾಡಬೇಕಾದ್ರೆ ಒಂದು ಧರ್ಮ ಸಿದ್ಧಾಂತ ಅಥವಾ ನಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ ನಾವು ಧರ್ಮವನ್ನು ಪಾಲಿಸ್ತೀವಿ. ಧರ್ಮಕ್ಕೆ ಬಹಳ ದೊಡ್ಡ ವ್ಯಾಖ್ಯಾನ ಉಂಟು. ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಆಮೇಲೆ ಏನಂತಂದರೆ ಸ್ವವಿಹಿತ ಕರ್ಮವೇ ಧರ್ಮ ಅನ್ನೋದು ಮುಖ್ಯವಾದ ವಿಷಯ. ಯಾಕೆ ಅಂತಂದರೆ ಎಲ್ಲರಿಗೆ ಅವರವರ ಆಶ್ರಮಕ್ಕೆ ಅನುಗುಣವಾಗಿ ಬೇರೆ ಬೇರೆ ಧರ್ಮಗಳು ಉಂಟು. ಬ್ರಹ್ಮಚಾರಿಗೆ ಬೇರೆ, ಸನ್ಯಾಸಿಗೆ ಬೇರೆ, ಗೃಹಸ್ಥನಿಗೆ ಬೇರೆ, ಗೃಹಿಣಿಗೆ ಬೇರೆ, ಆ ಸ್ತ್ರೀಯರಲ್ಲೂ ಕೂಡ ಮಕ್ಕಳಿಗೆ ಬೇರೆ, ಈ ರೀತಿ ಅನೇಕ ಧರ್ಮಗಳುಂಟು. ಆದರೆ ನಿನ್ನ ಕರುಣೆಯಿಂದನೇ ನಾವು ಧರ್ಮ ಮಾರ್ಗದಲ್ಲಿ ಚರಿಸಲಿಕ್ಕೆ ಸಾಧ್ಯ. ಧರ್ಮ ಮಾರ್ಗೇ ಪ್ರೇರೆಯಂತು ಅಂತ ಹೇಳ್ತೀವಿ ನಾವು. ಅಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತಿರುವಂಥ ಭಗವಂತ ನೀನೇ ನಮಗೆ ಧರ್ಮ ಮಾರ್ಗದಲ್ಲಿ ನಡೆಸು. ಇರಲಿಲ್ಲ ಅಂದರೆ ನಾವು ಅಧರ್ಮಿಗಳು ಕೂಡ ಆಗಲಿಕ್ಕೆ ಇದು ಏನಂತಾರೆ ಲಭ್ಯ ಇರ್ತದೆ, ಅಥವಾ ಅಧರ್ಮಗಳು ಕೂಡ ಆಗಲಿಕ್ಕೆ ನಮಗೆ ಅವಕಾಶ ಉಂಟು. ಅದಕ್ಕೆ ನೀನೇ ಧರ್ಮದ ಮಾರ್ಗದಲ್ಲಿ, ಯಾಕೆಂದರೆ ಧರ್ಮೋ ರಕ್ಷತೆ ರಕ್ಷಿತ. ನೀನು ಧರ್ಮ ಅನ್ನೋ ಹೆಸರಿನಿಂದ ಇದ್ದಂಥವನು, ನೀನು ಧರ್ಮವನ್ನು ರಕ್ಷಣೆ ಮಾಡ್ತೀವಿ. ಯಾರು ಧರ್ಮದ ದಾರಿಯಲ್ಲಿರ್ತಾರೋ ಅವರನ್ನು ರಕ್ಷಿಸುವುದು ಕೂಡ ನಿನ್ನ ಧರ್ಮ. ಅದರಂತೆ ನಿನ್ನ ಕರುಣೆಯಿಂದಲೇ ನಾನು ಧರ್ಮ ಅನ್ನೋದನ್ನು ಹೊಂದುತ್ತೇನೆ ಅನ್ನೋದು ಕೂಡ ಇಲ್ಲಿ ದಾಸರಾಯರು ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನಿನ್ನ ಕರುಣವೇ ಧೈರ್ಯ. ನೋಡ್ರಿ, ಧೈರ್ಯ ಅನ್ನೋ ಅರ್ಥ ಏನಂತಂದರೆ ಇದು ಒಂದು ಗುಣ. ಈ ಗುಣ ನಮಗೆ ಬರಬೇಕಾಯಿತು ಅಂತಂದರೆ ಭಗವಂತನಲ್ಲಿರುವ ಧೈರ್ಯಶಾಲಿ ಎನ್ನುವ ಗುಣವನ್ನು ನಾವು ಚಿಂತನೆ ಮಾಡಬೇಕು. ಯಾವ್ಯಾವ ಇದೆಲ್ಲ ಗುಣಗಳೇನಿದೆ, ಯದ್ಭಾವ ತದ್ಭಾವ ಇತಿ. ಅಂದರೆ ನಾವು ಯಾವ ಭಾವನೆಯಿಂದ ಉಪಾಸನೆ ಮಾಡ್ತೀವೋ ನಮಗೆ ಆ ಗುಣವನ್ನು ಸ್ವಾಮಿ ಕೊಡ್ತಾನಂತೆ. ಅದನ್ನು ನಾವು ನೋಡೋದಾದರೆ ಅವನ ಧೈರ್ಯಶಾಲಿ, ಅವನ ಧೈರ್ಯ, ಇದು ಎಲ್ಲ ವಿಶೇಷವಾದ ಭಗವಾನ್ ಅಂತ ಕರೆಸ್ಕೋಬೇಕಾದ್ರೆ ಷಡ್ಗುಣಗಳ ಹೆಚ್ಚಾಗಿ ಅವನಲ್ಲಿರಬೇಕು. ಅದಕ್ಕೆ ನಿನ್ನ ಕರುಣವೇ ಧೈರ್ಯ. ನಿನ್ನ ಕರುಣೆಯಿಂದನೇ ನನಗೆ ಬದುಕಲಿಕ್ಕೆ, ಮಾರ್ಗಕ್ಕೆ, ಪ್ರತಿಯೊಂದರಲ್ಲಿ ಏನೇ ಮಾಡಲಿಕ್ಕಾದ್ರೂ ಧೈರ್ಯ ಅನ್ನೋದು, ಧೈರ್ಯಂ ಸರ್ವತ್ರ ಸಾಧನಂ. ಸಾಧನೆಗೆ ನಮಗೆ ಧೈರ್ಯ ಬೇಕು. ಯಾಕೆ ಅಂತಂದರೆ ಆಶಾ ಲಜ್ಜಾ ಅನ್ನುವೇನಂದ್ರೆ ನಮಗೆ ಸೌತಿರಿದ್ದಂಗಂತೆ. ಸೌತಿ ಅಂತಂದರೆ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆಶೆ ಅನ್ನೋದೇನಂತಂದರೆ ಅತಿಯಾದ ಆಶೆ, ಏನಾದರೂ ಹೊಂದಬೇಕನ್ನೋ ಆಶೆ, ಮತ್ತು ಲಜ್ಜೆ, ಯಾರು ಏನಂತಾರೋ ಅನ್ನುವ ಒಂದು ಇದರಿಂದ ನಾವು ಸಂಕೋಚದಿಂದ ಹಿಂಜರಿತೀವಿ. ಅವು ಎರಡನ್ನೂ ನೀವು ಏನಂತಾರೆ, ಅವು ಎರಡನ್ನೂ ದಾಟಿ ಮೀರಿ ನಿಲ್ಲೋದು ಧೈರ್ಯ. ಅದಕ್ಕೆ ಧೈರ್ಯದಿಂದ ಸರ್ವತ್ರ ಎಲ್ಲವನ್ನು ನಾವು ಸಾಧನೆ ಮಾಡ್ಬೋದು. ನಾವು ಸುಮ್ಮನೆ ಹಿಂಜರ್ಕೊಂಡು ಕೂತ್ರೆ ಯಾವ ಕೆಲಸವೂ ಆಗೋದಿಲ್ಲ. ಸಾಧನೆಗೆ ಧೈರ್ಯನೇ ಮುಖ್ಯ. ನಿನ್ನ ಕರುಣವೇ ಶೌರ್ಯ. ಶೌರ್ಯ ಅಂತಂದರೆ ಬಲ ಅನ್ನೋ ಅರ್ಥ ಇಲ್ಲಿ ಶೌರ್ಯ ಅನ್ನೋ ದೃಷ್ಟಿ. ಯಾಕೆ ಅಂದರೆ ಅವನು ಇದ್ದಾನೆ ಅನ್ನೋ ಒಂದು ನಮಗೆ ವಿಶ್ವಾಸ ಏನಿರ್ತದೆ, ಅದಕ್ಕೆ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಆಗಲಿ ಅಥವಾ ಯಾವುದೇ ಒಂದು ಕರ್ಮ ಮಾಡಲಿಕ್ಕೆ ನಿನ್ನ ಕರುಣವೇ ಶೌರ್ಯ. ಇಲ್ಲಿ ಅರ್ಜುನನನ್ನು ನಾವು ಅದು ಈಗ ಶ್ರೇಷ್ಠದಾಸರು ಅರ್ಜುನಾಂಶ ಸಂಭೂತರಾದ್ದರಿಂದ ಅವರು ಒಂದು ಚಿಂತನೆ ಏನು ಇಲ್ಲಿ ತೋರಿಸ್ತಾ ಇದ್ದಾರೆ ನಮಗೆ ಅಂದರೆ, ನಿನ್ನ ಕರುಣೆಯಿಂದನೇ ನಾನು ಶೂರನಾಗಿ ಮಹಾಭಾರತ ಯುದ್ಧವನ್ನು ಗೆದಿಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಅದರಂಗೆ ನಮ್ಮ ಜೀವನವ ಒಂದು ಮಹಾಭಾರತ ಕುರುಕ್ಷೇತ್ರ ಯುದ್ಧನೇ. ನಮ್ಮ ಪ್ರತಿನಿತ್ಯ ದೇವತೆಗಳು ದೈತ್ಯರು ನಮ್ಮ ದೇಹದಲ್ಲಿ ಹೊಡೆದಾಡ್ತಾ ಇರ್ತಾರೆ. ಆವಾಗ ಭಗವಂತ ಒಂದು ಶೌರ್ಯ, ಭಗವಂತ ಬಲಶಾಲಿ ಅಂದರೆ
ತತ್ವಾಭಿಮಾನಿ ದೇವತೆಗಳು ಹಾಗೂ ಶ್ರೀಹರಿ ನಮಗೆ ನಿಂತು ಬಲವಾಗಿ ನಿಂತ ಅವನ ಕರುಣೆ ನಮಗಿತ್ತು ಅಂತಂದರೆ ನಾವು ಈ ಸಂಸಾರವನ್ನು ಗೆಲ್ಲಬಲ್ಲೆವು. ನಿನ್ನ ಕರುಣವೇ ಶುಭ, ನಿನ್ನ ಕರುಣವೇ ಲಾಭ. ಶುಭ ಲಾಭ, ಶುಭ ಅಂತಂದರೆ ಮಂಗಳ ಅಂತ ಅರ್ಥ. ನಿನ್ನ ಕರುಣೆಯಿಂದನೇ ನಮಗೆ ಶುಭ ಉಂಟು ಅಂದರೆ ಒಳ್ಳೆಯದಾಗ್ತದೆ, ಇಲ್ಲದಿದ್ದರೆ ನಮಗೆ ಎಲ್ಲ ಕೆಡಕೆ ಆಗ್ತದೆ. ಯಶಸ್ಸು, ಜಯ ಪ್ರತಿಯೊಂದು ನಿನ್ನ ಅನುಗ್ರಹ ಇಲ್ಲದೆ ಹೋದರೆ ನಾವು ಯಾವುದನ್ನು ಹೊಂದಲಾರೆವು. ನಿನ್ನ ಕರುಣವೇ ಲಾಭ. ಲಾಭ ಅನ್ನೋ ಅರ್ಥ ಏನು ಅಂತಂದರೆ ಇಲ್ಲಿ ಭಗವಂತನನ್ನು ಕಾಣುವುದೇ ಲಾಭ, ಅವನ ಪ್ರೀತರಾಗುವುದೇ ಲಾಭ, ಅಥವಾ ಅವನ ದಾಸರಾಗುವುದೇ ಲಾಭ. ಯಾಕಂತಂದರೆ ಕರುಣೆಯಲ್ಲಿ ಅನೇಕ ಪಾಪಗಳನ್ನು ನಾವು ಮಾಡಿರ್ತೀವಿ. ಪಾಪಗಳು ಮಾಡಿದಾಗ ನಮಗೆ ಸಾಧನೆಗೆ ಅಡ್ಡಿ ಬರ್ತವೆ. ಆ ಪಾಪಗಳು ಅಡ್ಡಿ ಬರದಂತೆ ರಕ್ಷಣೆ ಮಾಡಿ ನಮಗೆ ಶುಭವನ್ನು ಕೊಡುವವ ಯಾರು ಅಂತಂದರೆ ಅಮಂಗಳವನ್ನು ದೂರ ಮಾಡುವವ ಯಾರು? ಸ್ವಾಮಿ ಶ್ರೀಹರಿಯೇ. ಪ್ರತಿಯೊಂದು ಏನೇನೋ ನಮಗೆ ಸಾಧನಾ ಮಾರ್ಗದಲ್ಲಿ ಅಡ್ಡಿಗಳು ಬರ್ತಾ ಇರ್ತವೆ. ಪರ್ವತದಂತೆ ಒಂದೊಂದು ಸಾರಿ ಮನುಷ್ಯನಿಗೆ ನಾವು ವಿಚಾರ ಮಾಡಿದರೆ ನಿಜವಾಗಿ ಇದು ಎಲ್ಲರೂ ಅನುಭವಿಸಿದವರೇ ಇರ್ತೀವಿ. ಏನು ಅಂತಂದರೆ ನಮಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಒಂದು ದ್ವಂದ್ವದಲ್ಲಿ ನಾವು ಇರ್ತೀವಿ. ಅಂತಹ ಒಂದು ಸಮಸ್ಯೆಗಳು, ಘೋರ ಸಮಸ್ಯೆಗಳು ನಮಗೆ ಜೀವನದಲ್ಲಿ ಎದುರಾಗಲಿಕ್ಕೆ ಉಂಟು. ಅವುಗಳನ್ನೆಲ್ಲ ನಿವಾರಣೆ ಮಾಡಿ ಅದನ್ನೆಲ್ಲ ಸುಸೂತ್ರವಾಗಿ ನಿಭಾಯಿಸಿ ನಮಗೆ ಸಾಧನಾ ಮಾರ್ಗ ತೋರಿಸಿಕೊಡುವ ಶ್ರೀಹರಿ. ಅದರಿಂದ ಅವನ ಕರುಣೆಯಿಂದಲೇ ನಮಗೆ ಶುಭ ಅಂತಂದರೆ ಶುಭಾಂಗ, ಶಾಂತಿದ ಸೃಷ್ಟ, ಕುಮದ ಕೋಲೇಶ ಅಂದರೆ ಶುಭಾಂಗ. ಅವನ ಹೆಸರೇ ಶುಭಾಂಗ. ಅಂದಮೇಲೆ ಅವನ ಎಲ್ಲ ಅವಯವಗಳು ಮಂಗಳವಾದ್ದರಿಂದ ಅವನ ಸ್ಮರಣೆಗೆ, ಚಿಂತನೆಗೆ ನಮಗೆ ಅವನೇ ಕೊಡಬೇಕು. ಆ ದೃಷ್ಟಿಯಿಂದ ನಿನ್ನ ಕರುಣವೇ ಶುಭ. ಇಲ್ಲಿ ಕರುಣೆ ಅನ್ನೋದ್ರ ಪ್ರತಿಯೊಂದರಲ್ಲಿ ನಾವು ಕರುಣೆ ಅನ್ನೋದೇನಂತಂದರೆ ಅವನ ಒಂದು ವಿಶೇಷ ಗುಣ. ಕರುಣಾಸಾಗರ ಅಂತ ಏನು ಹೇಳ್ತೀವಿ, ಆ ಕರುಣಾಸಾಗರನಾದ ಅವನು ಇವೆಲ್ಲ ಗುಣಗಳನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಅವನ ಕರುಣೆಯಿಂದ ನಮ್ಮನ್ನು ರಕ್ಷಿಸ್ಯಾನು. ಮತ್ತು ನಿನ್ನ ಕರುಣವೇ ಸಕಲ ಸಂಪದವೆನಿಪುದು. ಎಲ್ಲ ಭಗವಂತನನ್ನು ಹೊಂದಿದವನಿಗೆ ಕಿಂ ಅಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತಾರೆ. ಅಂದರೆ ಭಗವಂತ ಪ್ರಸನ್ನನಾದರೆ ಎಲ್ಲ ಸಿಕ್ಕಂತೆ. ಶ್ರೀನಿವಾಸನೇ ನಿನ್ನ ದಾಸಗೆ ಏನು ಕೊರತೆ ಎಲ್ಲೆಲ್ಲಿ ನೋಡಲು ಅಂತ ಹೇಳ್ತಾರೆ ದಾಸರರು. ಅಂದರೆ ಅವನ ಅನುಗ್ರಹ ಆಯಿತು ಅಂದರೆ ಯಾವ ಕೊರತೆಯೂ ಇಲ್ಲ. ಮನಸ್ಸಿಗೆ ಒಂದು ಸಂತೋಷ, ಆನಂದ, ಸುಖ ಮತ್ತು ಶಾಶ್ವತ ಆನಂದ ಇದನ್ನೆಲ್ಲ ಕರುಣಿಸೋ ಕೇವಲ ಅವನೊಬ್ಬನೇ. ಆ ಒಂದು ಇದನ್ನೇನಂತಂದರೆ ದಾರಢ್ಯದ ಮಾತನ್ನು ನಮಗೆ ಈ ಮಟ್ಟತಾಳದಲ್ಲಿ ತಿಳಿಸ್ತಾ ಇದ್ದಾರೆ. ಪನ್ನಗ ತಲ್ಪನೆ ಗುರು ವಿಜಯ ವಿಠ್ಠಲರೇಯ. ಪನ್ನಗ ತಲ್ಪ ಅಂತಂದರೆ ಶೇಷಶಾಹಿಯಾದ ಶ್ರೀಹರಿ ಗುರು ವಿಜಯ ವಿಠ್ಠಲರೇಯ. ನಿನ್ನ ಕರುಣೆಯ ತಪ್ಪಲು ಇದರೊಳಗೆ ಒಂದೂ ಇಲ್ಲ ನೋಡಿ. ನಿನ್ನ ಕರುಣೆ ಇದ್ದರೆ ಮಾತ್ರ ಇದನ್ನೆಲ್ಲ ನಾನು ಹೊಂದಬಲ್ಲೆ. ಅಂದರೆ ಯಕ್ಕಶ್ಚಿತ ಜೀವಿಯಿಂದ ಏನೂ ಆಗುವುದಿಲ್ಲ ಅನ್ನುವ ಒಂದು ನಮಗೆ ಕರ್ತೃತ್ವವಿದೆ, ಸ್ವಾತಂತ್ರ್ಯವಿಲ್ಲ ಅನ್ನುವುದನ್ನು ನಮಗೆ ದಾಸರಾಯರು ಪ್ರತಿಯೊಂದು ನುಡಿಗಳಲ್ಲಿ ನಮಗೆ ಎತ್ತಿ ತೋರಿಸಿದ್ದಾರೆ. ಅದಕ್ಕೆ ಕರುಣಾವಾರಿದೆ ನಿನ್ನ ಕರುಣೆ ತಪ್ಪಲು ಕದನ್ನಕ್ಕೆ ಬಾಯ ತೆರೆಸುವಿಯೋ. ಇವರು ಶ್ರೀಪಾದರಾಜರು ಹೇಳೋ ಮಾತು ಇದು. ಏನು ಅಂತಂದರೆ ನಿನ್ನ ಕರುಣೆ ತಪ್ಪಿತು ಅಂತಂದರೆ ಯಾವುದು ಬೇಡ. ಅದಕ್ಕೆ ಎಲ್ಲ ದಾಸರಾಯರುಗಳು ಹೇಳೋದೇನೆಂದರೆ ಅವನ ಕರುಣೆಯನ್ನು ಬಯಸ್ತಾರೆ. ಯಾಕೆ ಕರುಣೆ ಅನ್ನೋದು ದೊಡ್ಡ ಏನಂತಾರೆ, ಅವನ ತಾಯಿಯ ಸ್ವರೂಪ ಭಗವಂತ. ಯಾವುದೇ ನಮ್ಮ ತಪ್ಪುಗಳಿದ್ರೂ ನಮ್ಮ ಪಾಪಗಳ ಇದ್ದರೂ ಅದನ್ನೆಲ್ಲವನ್ನು ನಿವಾರಣೆ ಮಾಡಿ ನಮಗೇನಂತಂದರೆ ತನ್ನ ಒಂದು ಕರುಣೆಯ ಛತ್ರಛಾಯೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಅವನ ಕರುಣೆಯೇ ದೊಡ್ಡದು. ಆ ಕರುಣಾಸಾಗರನಾದ ಅವನ ಕರುಣೆಯನ್ನು ನಾವು ಬಯಸುತ್ತಾ ಮುಂದಿನ ನುಡಿಯನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ ಗುರು ರಾಘವ.